ಮತ್ತೊಮ್ಮೆ ಲಿಂಗಪ್ಪ ಹತ್ತಿಮನೆಯವರ ಹತ್ರ ಹೋಗಿ ನಂತರ ನಾನು ಶಶಿಧರ್ ಅವರ ಬಳಿ ಬರ್ತೀನಿ. ಲಿಂಗಪ್ಪ ಹತ್ತಿಮನೆಯವರೇ, ನಾನು ಆವಾಗಲೂ ಕೇಳಿದೆ, ಇದು ಅಟ್ರಾಸಿಟಿ ಕೇಸ್ ಆಗಬೇಕಾಗಿತ್ತಾ, ಹಾಕಿಲ್ವಾ, ಆಮೇಲೆ ಇದನ್ನು CIDಗೆ ವಹಿಸಿದ್ದೀವಿ ಅನ್ನೋಂಥ ರೀತಿಯಲ್ಲಿ ಒಂದು ತೇಲಿಸುವಂಥ ಪ್ರಯತ್ನಗಳಾಗ್ತಾ ಇದೆ. ನಿಜವಾಗಲೂ ಸರ್ಕಾರದಿಂದ ಒಂದು ಕಡೆ ದಲಿತ ಸಮುದಾಯಕ್ಕೆ, ಮತ್ತೊಂದು ಕಡೆ ಇವರೇ ಹೇಳಿದರು ಭ್ರಷ್ಟಾಚಾರ 40% ಅಂತ ಹೇಳಿ ಆ ಮೂಲಕವೇ ಅಧಿಕಾರಕ್ಕೆ ಬಂದಂಥವ್ರು, ಭ್ರಷ್ಟಾಚಾರ ಕಡಿಮೆ ಆಗಿಲ್ಲ ಅನ್ನೋದು ಪ್ರೂವ್ ಆಗ್ತಾ ಇದೆಯಾ? ಹೌದು. ಈಗಾಗಲೇ ದೂರದಲ್ಲಿ ಸಲ್ಲಿಸಿದಳ ಶ್ವೇತಾಂಬರು ಈಗಾಗಲೇ ದೂರದ ಈ ಕಂಪ್ಲೇಂಟ್ದಲ್ಲಿ ಕೊಟ್ಟಿದ್ದಾರೆ ಅವರು. ಏನಂದ್ರೆ ನಮಗೆ ಅವಚ ಶಬ್ದದಿಂದ ಬೈದು ನಮಗ ಇಷ್ಟು ದುಡ್ಡು ತರ್ಲಿಕ್ಕಂದ್ರೆ ದರಿದ್ರ ಜಾತಿಯವರು ಇಲ್ಲಿ ಕೆಲಸ ಮಾಡಪ್ಲಿಲ್ಲ, ನೀವು ದುಡ್ಡು ತಂದ್ರೆ ನೀವು ಕೆಲಸ ಮಾಡ್ಬೇಕಂತ ಈಗಾಗಲೇ ಕಂಪ್ಲೇಂಟ್ನಲ್ಲಿ ಬರ್ತಾರೆ ಅವರು. ಕಂಪ್ಲೇಂಟ್ ದೂರದ ಜಾತಿ ಎತ್ತಿ ಬೈದ ಮ್ಯಾಗೆ, ಜಾತಿ ನಿಂದನೆ ಆದ ಮ್ಯಾಗೆ ಅದು ಅಲ್ಟ್ರಾಸಿಟಿ ಕೇಸ್ ಆಗಲೇಬೇಕಾಗಿತ್ತು. ಆದರೆ ಕೂಡ ಇಲಾಖೆದವರು ಇದನ್ನು ಅದು ಅಲ್ಟ್ರಾಸಿಟಿ ಮುಚ್ಚಿಟ್ಟು ಬೇರೆ ಬೇರೆ ಸೆಕ್ಷನ್ ಆಗಿ ಇವತ್ತೇನಪ್ಪ ಅಂದ್ರೆ ಆ ದಕ್ಷ ಅಧಿಕಾರಿಗೆ, ದಲಿತ ಅಧಿಕಾರಿ ಅಂತೇಳಿ ಅವನಿಗೆ ಇವತ್ತು ಅನ್ಯಾಯ ಮಾಡ್ಲಿಕ್ಕೆತ್ತಿದ್ದಾರೆ ಇವತ್ತು. ಯಾಕಂದ್ರೆ ಇವತ್ತು ಪ್ರಭಾವಿ ರಾಜಕೀಯ ಅವರಿಂದ ಇರೋದ್ರಿಂದ, ಪ್ರಭಾವಿ ಮಂತ್ರಿಗಳು ಅವರಿಂದ ಇರೋದ್ರಿಂದ ಅವರನ್ನು ನಮ್ಮ ಯಾದಗಿರಿ ಶಾಸಕರಿಗೆ ಬಚಾವ್ ಮಾಡ್ತಿದ್ದಾರೆ. ಅರೇ, ಒಬ್ಬ ಸಣ್ಣ ವ್ಯಾಪಾರಸ್ಥರನ್ನ ಬಿಡ್ತಾ ಇಲ್ಲ. ಇದಂತ್ರ ಒಂದು PSI, ಒಂದು ಸಣ್ಣ ವ್ಯಾಪಾರ, ಕಾಯಿಪಲ್ಲೆ ಮಾರೋರು, ಕಿರಾಣಿ ಅಂಗಡಿದವರು, ಬೀದಿ ವ್ಯಾಪಾರಿಗಳು, ಸಣ್ಣ ವ್ಯಾಪಾರಿಗಳು ಇವತ್ತು ಬಿಟ್ಟಿದ್ದಿಲ್ಲ. ಅವ್ರು MLA ಆದ ತಕ್ಷಣ ಬೀದಿ ವ್ಯಾಪಾರಿಗಳು ಎಲ್ಲೇ ಡಬ್ಬಿ ಇಟ್ರ ತಕ್ಷಣ 2,000 ರೂಪಾಯಿ ಕೊಡ್ಲಿಕ್ಕಂದ್ರೆ, ತಿಂಗಳ ಮಾಮೂಲಿ ಕೊಡ್ಲಿಕ್ಕಂದ್ರೆ ಎಲ್ಲ ಏನಪ್ಪ ಡಬ್ಬಿಗಳು, 100 ಡಬ್ಬಿಗಳು, 3-6 ಪರಿವಾರಗಳು ಇವತ್ತು ಬೀದಿ ಬರಂಗೆ ಮಾಡಿಬಿಟ್ಟರು ಅವರು. ಇವತ್ತು ಶಾಸಕರು ನೈತಿಕ ಇವತ್ತು ಕೂಡಲೇ ಅವರು ರಾಜೀನಾಮೆ ಕೊಡಬೇಕು. ಆ ಶಾಸಕರ ಸ್ಥಾನಕ್ಕೆ ಕೂಡಲಿಕ್ಕೆ ಅವ್ರದ್ದು ಯಾವುದೇ ಹಕ್ಕಿಲ್ಲ ಅವ್ರದ್ದು. ಇವತ್ತು ಜನ ಅವರಿಗೆ ಸೇವೆ ಮಾಡ್ಲಿಕ್ಕೆ ಇವತ್ತು ಅವ್ರಿಗೆ ಅವಕಾಶ ಮಾಡಿಕೊಟ್ಟದ, ಆದರೆ ಅವ್ರು ಸೇವೆ ಮಾಡ್ತಾ ಇಲ್ಲ. ಜನರದು ಸೇವೆ ಜೊತೆಗೆ ದಬ್ಬಾಳಿಕೆ ಜೊತೆಗೆ ಲಂಚವನ್ನು ಯಾದಗಿರಿನಲ್ಲಿ ತಾಂಡವಾಡ ಸೃಷ್ಟಿಯನ್ನು ಇವತ್ತು ಸೃಷ್ಟಿ ಮಾಡ್ಯಾರ ಇವತ್ತು ಅವರು. ಆ ಕಾರಣಕ್ಕಾಗಿ ಈ ಒಂದು MLA ಅವರು ತಕ್ಷಣ ರಾಜ್ಯದ ಮುಖ್ಯಮಂತ್ರಿಗಳು ಇವರನ್ನು ತಕ್ಷಣ ಅವರು ಆ ಸ್ಥಾನದಿಂದ ವಜಾ ಮಾಡಬೇಕು, ಅವ್ರ ರಾಜೀನಾಮೆ ಪತ್ರ ತಗೋಬೇಕು. ಆ ಮಗನಿಗೆ ಕೂಡಲೇ CIDಗೆ ಕೊಟ್ಟರೆ ಬಂಧಿಸುವಂಥ ಕೆಲಸ ಆಗಬೇಕು. ಇಲ್ಲಾಂದ್ರೆ ಇವತ್ತು ಮಾನವತೆ ನಮ್ಮ ಯಾದಗಿರಿನಲ್ಲಿ ಸತ್ತಂಗಾಗಿಬಿಟ್ಟದ, ತುಳಿದಂಗಾಗ್ಲಿಕ್ಕೆ ಅವರಿಗೆ. ಎಸ್ ಸರ್, ಥ್ಯಾಂಕ್ ಯು ನಮ್ಮ ಜೊತೆ ಮಾತನಾಡೋದಕ್ಕಾಗಿ. ಒನ್ಸ್ ಅಗೇನ್ ಶಶಿಧರ್, ಒಂದು ಕಡೆ ಭ್ರಷ್ಟಾಚಾರದ ಬಗ್ಗೆ ನಾವು ಮೂಲವಾಗಿ ಮಾತಾಡಬೇಕಾಗಿತ್ತು, ಅದರ ಮೂಲ ಇಲ್ಲಿಗೆ ಬಂದು ನಿಂತಿದೆ. ಇಲ್ಲಿಗೆ ಬಂದೆ ಒತ್ತಡದಿಂದಾಗಿ ಸಾಯುವಂಥ ಪರಿಸ್ಥಿತಿ. ಮತ್ತೊಂದು ಕಡೆ ಜಾತಿ ನಿಂದನೆಗಳು, ಆಮೇಲೆ ನಿಮ್ಮ ಪರವಾಗಿ ಇರ್ತೇವೆ ಅಂತ ಹೇಳಿದಂಥ ಸರ್ಕಾರದಿಂದಲೇ ಅದಕ್ಕೆ ಯಾವುದೇ ಆ್ಯಕ್ಷನ್ ಇಲ್ಲ. ಜಾತಿ ನಿಂದನೆ ಅಂತ ಬಂದಾಗ ಸ್ವತಃ ಗೃಹ ಸಚಿವರೇ ಇದ್ದಾರೆ, ಇಲ್ಲಾಂದ್ರೆ ಹೇಳ್ಬೋದಾಗಿತ್ತು, ಬಿಡಪ್ಪ, ಒಬ್ಬ ಲಿಂಗಾಯತ ನಾಯಕ, ಒಬ್ಬ ಒಕ್ಕಲಿಗ ನಾಯಕ, ಅವನೇನು ಮಾಡ್ತಾನೆ? ಇಲ್ಲ, ಅವರು ಕೂಡ ಅದೇ ದಲಿತ ಸಮುದಾಯಕ್ಕೆ ಸೇರಿದಂಥವ್ರು. CM ಬೇಕು ಅವ್ರಿಗೆ, CM ಬೇಕು ಅವ್ರಿಗೆ ಹಾಕೋದಿತ್ತಲ್ಲ. ಯಾಕ್ರಿ ಈ ಸಮುದಾಯದ ಬಗ್ಗೆ, ಈ ಸಮುದಾಯದ ರಕ್ಷಣೆಗಿರುವಂಥವ್ರು ನಾವು ಮಾಡಬೇಕಾಗಿತ್ತಲ್ಲ ಶಶಿಧರ್ ಅವರೇ. ಸರ್, ಗೃಹ ಸಚಿವರಾಗಿ ಎಲ್ಲ ವರ್ಗ, ಎಲ್ಲ ಜಾತಿ, ಎಲ್ಲ ಸಮುದಾಯಗಳನ್ನ ಇವರು ರಕ್ಷಣೆ ಮಾಡುವಂತ ಕೆಲಸಗಳು ಇವ್ರು ಮಾಡ್ಬೇಕಾಗಿತ್ತು. ಗೃಹ ಸಚಿವರು ಪರಮೇಶ್ವರ್ ಅವರು ನನಗೂ ಕೂಡ ತೀರಾ ಹತ್ತಿರದವ್ರೆ. ಅವರ ಒಂದು ಕಾರ್ಯವೈಖರಿ ಕೂಡ ನಾನು ಬಲ್ಲೆ. ಹೌದು. ನಾನೇನಾದ್ರೂ ಈ ಒಂದು ಎಲ್ಲ ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡಕ್ ಹೋದಾಗ ನನ್ನ ವಿರುದ್ಧ ರಾಷ್ಟ್ರದ್ರೋಹದ ಪ್ರಕರಣ ಹಾಕಿ ನನ್ನ ಕಡೆಯಲ್ಲಿ ನಿಲ್ಲಿಸಿ ನನ್ನ ಜೈಲುಗಳಿಗೆ ಕಳಿಸ್ಕೊಡುವಂತ ಒಂದು ಪ್ರಕ್ರಿಯೆ ಈ ದುಷ್ಟ ರಾಜಕಾರಣದ ವ್ಯವಸ್ಥೆಯಲ್ಲಿದೆ. ಇದಕ್ಕೆ ನೇರ ಹೊಣೆ ಮತ್ತೆ ಗೃಹ ಸಚಿವರು ಮತ್ತೆ ಸಿದ್ದರಾಮಯ್ಯನವರು 2016ರಲ್ಲಾಗ್ಬೋದು, 2019ರಲ್ಲಾಗ್ಬೋದು, ಈ ರಾಷ್ಟ್ರದಲ್ಲಿ ಯಾರ ಮೇಲಾದ್ರೂ 2 ಕೇಸುಗಳು ರಾಷ್ಟ್ರದ್ರೋಹದ ಪ್ರಕರಣ ಹಾಕಿದ್ರೆ ನನ್ನ ಮೇಲೆ ಹಾಕಿದ್ರು, ಚಾರ್ಜ್ ಶೀಟ್ ಕೂಡ ಹಾಕಿದ್ರು. ಇದನ್ನೆಲ್ಲ ಪ್ರಶ್ನೆ ಮಾಡಿದಕ್ಕೆ, ಪೊಲೀಸ್ ಇಲಾಖೆಯ ಹುಳುಕುಗಳನ್ನ ಪ್ರಶ್ನೆ ಮಾಡಿದಕ್ಕೆ ನನಗೆ ಇವ್ರು ಕೊಟ್ಟಂತ ಬಳುವಳಿ, ಇವರು ಸಿದ್ದರಾಮಯ್ಯನವರು ಮತ್ತೆ ನಮ್ಮ ಗೃಹ ಸಚಿವರು ಕೊಟ್ಟಂತ ಬಳುವಳಿ ಕೋರ್ಟ್ ಅಲ್ಲಿ ಬಿದ್ದೋಯ್ತು ಬಿಡಿ. ಇವ್ರು ಹಾಕಿರೋ ಕೇಸು ಹಳ್ಳ ಹಿಡ್ಕೊಂಡೋಯ್ತು, ಅದು ಬೇರೆ ವಿಚಾರ ಆಯ್ತು. ಈ ಒಂದು ಏನಾಗುತ್ತೆ ಅಂತ ಹೇಳಿದ್ರೆ, ಇವರ ಒಂದು ರಾಜಕೀಯ ವಿರೋಧಿಗಳನ್ನಾಗ್ಲಿ, ಇವರ ಟೀಕಾಕಾರನಾಗ್ಲಿ ಇವತ್ತು ಇದನ್ನ ಅವರ ವಿರುದ್ಧ ಒಂದು ಹತ್ತಿಕ್ಲಿಕ್ಕೆ ಇವತ್ತು ಅಧಿಕಾರ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ಯಾವುದೇ ಆಡಳಿತ ಪಕ್ಷಗಳು ಬರ್ಲಿ, ಆಡಳಿತ ಪಕ್ಷದ ಪರವಾಗಿ ನಿಂತ್ಕೊಳ್ಳೋದ ಚೇಲಾಗಳಿಗೆ ಮಾತ್ರ ಇವತ್ತು ಉಳಿಗಾಲ ಇರ್ತದೆ. ಟೀಕೆ ಟಿಪ್ಪಣಿಗಳಿಗೆ ಅವ್ರ ಮೇಲೆ FIR ಹಾಕಿ ಜಡ್ದು ಅವರು ಕೋರ್ಟ್ ಕಚೇರಿಗಳು ಅಲ್ಕೊಂಡಿರ್ಬೇಕು. ಅವರು ಆ ಮಟ್ಟಿಗೆ ತಂದು ಬಿಡ್ತಾರೆ ಇವರು. ಅಂದ್ರೆ ಪೊಲೀಸ್ ಇಲಾಖೆನ ಇವತ್ತು ಖಾಸಗಿ ಸೈನ್ಯ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವರು ಆಡಳಿತ ಪಕ್ಷದವ್ರು. ಯಾರೇ ಬರ್ಲಿ, ಈ ಪಕ್ಷ ಆ ಪಕ್ಷ ಅಂತೆಲ್ಲ ಯಾರೇ ಬರ್ಲಿ, ಇವ್ರಿಗೆ ಇಷ್ಟೆಲ್ಲ ಅಧಿಕಾರಿಗಳು ಕೊಟ್ಟರವ್ರು ಯಾರು? ಮತ್ತೆ ಇನ್ನು ಕ್ಯಾಸ್ಟು ಕಾಂಪ್ರಮೈಸ್ ಎಲ್ಲ ಕಾಲಕ್ಕೂ ಇದು ಹಾಸುವಕ್ಕಾಗಿದೆ ಇಲಾಖೆಯಲ್ಲಿ.
ಇದು ಎಲ್ಲವರೆಗೂ ತೊಲಗೋದಿಲ್ವೋ ಅಲ್ಲಿನವರೆಗೂ ಜನಸಾಮಾನ್ಯರಿಗೆ ಒಳ್ಳೆಯ ಒಂದು ಒಳ್ಳೆ ಆಡಳಿತ ಕೊಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ವಿಶೇಷವಾಗಿ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಈ ದೇಶದಲ್ಲಿ ಇವತ್ತು ಪೊಲೀಸರ ಒಂದು ಖಾಸಗಿತನದಿಂದ ಇವತ್ತು ಪೊಲೀಸರ ಒಂದು ಪೊಲೀಸ್ ಇಲಾಖೆ ಹಸ್ತಕ್ಷೇಪ ಸರ್ ನಟರಾಜ್ ಗೌಡ್ರೆ ಮತ್ತೊಮ್ಮೆ ಈ ಹಿಂದೆ ಇದೇ ಯಾರು ಪರಮೇಶ್ವರ್ ಅವರು ಸಾರ್ವಜನಿಕ ವೇದಿಕೆಯಲ್ಲಿ ಕಣ್ಣೀರು ಹಾಕಿದ್ರು. ಎಷ್ಟು ವರ್ಷಗಳು ಅಂತ ನಾವು ಈ ರೀತಿ ಇರಬೇಕು? ಕಟ್ಟಿಂಗ್ ಮಾಡಲ್ಲ ನಮ್ಗೆ ಬೇರೆಯವರು ಕಟ್ಟಿಂಗ್ ಮಾಡಲ್ಲ ಅಂತೇಳಿ ಆ ಲೆಕ್ಕದಲ್ಲಿ ನೋಡಿದ್ರೆ ಪರಮೇಶ್ವರ್ ಅವರಿಗೆ ಕಟ್ಟಿಂಗ್ ಮಾಡಿದವರು ಇದ್ದಾರೆ, ಉಳಿದವರಿಗೆ ಹೋಲಿಕೆ ಮಾಡಿದ್ರೆ. ಅಂದರೆ ಅವರು ಅಷ್ಟು ಅದನ್ನ ಫೇಸ್ ಮಾಡಿದ್ದಾರೆ ಅಂದರೆ ನನಗನ್ಸಿಲ್ಲ. ಬಟ್ ಅವರ ವಿಚಾರಗಳನ್ನ ಹೇಳಿದ್ದಾರೆ ಅಂಥದ್ದು ತುಂಬ ಇದೆ. ಈಗ ಮಲ್ಲಿಕಾರ್ಜುನ ಖರ್ಗೆ ಅವ್ರದ್ದೆಲ್ಲ ಹೇಳಿದಾಗ ಅವರು ಸರಿ ಇದೆ, ಅದನ್ನು ಫೇಸ್ ಮಾಡಿದ್ದಾರೆ. ಸರಿ ಇದೆ, ಸರಿ ಅವ್ರಿಗೆ ಗೊತ್ತಿದೆ. ಇವತ್ತು ಇಂಥದ್ದೇ ಆರೋಪ ಬಂದಾಗ ಯಾಕೆ ಅವ್ರಿಗೆ ಅನ್ಸಲಿಲ್ಲ ಅದನ್ನ? ಈ ತರ ಒಂದು ಆರೋಪ ಬಂದಿದೆ, ಅಟ್ರಾಸಿಟಿ ಕೇಸ್ ಕೂಡ ಹಾಕಿ ಅನ್ನೋಂಥದ್ದು. ಮತ್ತೆ ನೀವೇ ಹೇಳ್ತೀರಿ ಮೂರು ಕಡೆ ವಾಲ್ಮೀಕಿ ನಿಗಮದಲ್ಲೂ ಕೂಡ ನಿಮಗೆ ದಲಿತ ವಿಚಾರವೇ ಬರುತ್ತೆ, ಆಮೇಲೆ ಮೂಡ ವಿಚಾರದಲ್ಲೂ ಕೂಡ ದಲಿತ ವಿಚಾರವೇ ಬರುತ್ತೆ. ನೀವೇ ರಕ್ಷಣೆ ಮಾಡೋಣ ಅಂತ ಹೇಳ್ತಾ ಇದ್ರೆ ಅವ್ರಿಗೆ ರಕ್ಷಣೆ ಇಲ್ಲ ಅಂತ ನೀವು ಪ್ರೂವ್ ಮಾಡ್ತಾ ಇದ್ರಿ. ಮೂಡ ವಿಚಾರದಲ್ಲಿ ದಲಿತ ಇದು ಬರೋದಿಲ್ಲ, ಯಾಕಂದ್ರೆ ಮೂಡದಲ್ಲಿ ಆರೋಪ ಇದೆ. ದಲಿತರ ಪ್ರಾಪರ್ಟಿ ಪರ್ಚೇಸ್ ಮಾಡಿರೋದು ಹೇಳ್ತಾನೆ ಸ್ಟೇಟ್ಮೆಂಟ್. ಕುಮಾರಸ್ವಾಮಿ ಪರ್ಚೇಸ್ ಮಾಡಿರೋದು ಎಲ್ಲಿ ಕುಮಾರಸ್ವಾಮಿ ಕೊಡಿ ಸ್ವಾಮಿ, ಕುಮಾರಸ್ವಾಮಿ ಎಲ್ಲಿ ಪರ್ಚೇಸ್ ಬೇಡ. ನಿಮ್ಮ ಸಿದ್ದರಾಮಯ್ಯನವರು ದಲಿತರ ಅವ್ರ ವೈಫ್ ಹೆಸರಲ್ಲಿ ದಲಿತರ ಆಸ್ತಿನ ಪರ್ಚೇಸ್ ಮಾಡಿದ್ದಾರೆ, ಹೌದಾ ಇಲ್ವಾ? ಸುಳ್ಳು. ಅವ್ರ ಬಾಮೈದನ ಹೆಸರಲ್ಲಿ ಸೈದ್ಧಾಂತಿಕ ಒಂದು ನಿಮಿಷ ಈಗ ಒಂದೇ ನಿಮಿಷ ಇಲ್ಲ ಅದು ಬೇರೆ ಕಡೆ ಹೋಗುತ್ತೆ, ಬೇರೆ ಕಡೆ. ಒಂದೇ ನಿಮಿಷ ಈಗ ಒಂದೇ ನಿಮಿಷ ಆದ್ರೆ ಎಲ್ರಿಗೊಂದು ಉತ್ತರ ಕೊಡಕ್ಕೆ ಇಷ್ಟಪಡ್ತೀನಿ. ಟಿ.ಜೆ. ಅಬ್ರಹಾಂ ಕೊಟ್ಟಿರುವಂಥ ದೂರಲ್ಲಿ ನಾನು ಅವರನ್ನು ಏನು ಇಂಟರ್ವ್ಯೂ ಮಾಡಿದಾಗ ಅವರು ಹೇಳಿದರು, ಅವರ ಆರೋಪ ಇರೋದು ಅದು ಕೃಷಿ ಭೂಮಿ ಆ್ಯಂಡ್ ಯಾವುದು ಅದನ್ನು ವಾಸಯೋಗ್ಯ ಭೂಮಿಯನ್ನು ಕೃಷಿ ಭೂಮಿಯಿಂದ ಕೊಟ್ಟರು ತಹಶೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳ ಆರೋಪ. ನಾನು ಅಲ್ಲೂ ಕೇಳಿದೆ, ಅಲ್ಲ ಅವ್ರ ಹತ್ರ ಕೇಳಿದಕ್ಕೆ ಅದು ನಿಮ್ಮ ಆರೋಪ ನಾನು ಮಾಡಬಾರ್ದು ಅಂತ ಹೇಳೋದಿಲ್ಲ. ಈಗ ಏನು ಪ್ರಾಸಿಕ್ಯೂಷನ್ಗೆ ಕೊಡ್ತಾರೆ ಅಂತ ಮಾತು ಬರ್ತಾ ಇದೆಯೋ ಅಲ್ಲಿ ಅದು ದಲಿತ ಜಮೀನು ಅಂತಿಲ್ಲ ಅವರ ಪ್ರಕಾರ ನಾನು ಹೇಳಿದ್ದು. ಅವರ ಪ್ರಕಾರ ಅವ್ರು ಹೇಳಿದ ಪ್ರಕಾರ ನೀವು ಆರೋಪಗಳನ್ನು ಮಾಡ್ಕೊಳ್ಳಿ. ನಾನು ರಾಜ್ಯಪಾಲ ಪ್ಲೀಸ್ ಅಲ್ಲಿಗೆ ಬನ್ನಿ. ಇರ್ಲಿ ಅದಕ್ಕೆ ನಾನು ಬರ್ತಾ ಇಲ್ಲ, ಅದು ನೀವು ಆರೋಪ ಮಾಡಿ ಇನ್ನೊಂದ್ಸಲ ಇರ್ಲಿ. ನಾವೆಲ್ಲ ಚರ್ಚೆ ಮಾಡೋಣ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ನಾನು ಹೇಳ್ತಿರೋ ಈ ಚರ್ಚೆಗೂ ನಾನು ಹೇಳ್ತಿರೋದು ನೀವು ದಲಿತ ನಾಯಕರು, ದಲಿತ ಸಮುದಾಯವನ್ನು ರಕ್ಷಣೆ ಮಾಡುವಂಥವ್ರನ್ನವರು ದಲಿತ ಸಮುದಾಯದ ಅವರು ಹೇಳ್ತಾ ಇದ್ದಾರೆ, ನನ್ನನ್ನು ಈ ರೀತಿ ನಿಮ್ಮದೇ ಪಕ್ಷದ ಶಾಸಕರು ನನ್ನನ್ನು ಅವ್ಯಾಚ್ಯವಾಗಿ ನಿಂದಿಸಿದ್ರು, ಆದರೂ ಕೂಡ ಯಾವುದೇ ಕ್ರಮಗಳಿಲ್ಲ. ಅದು ಕೂಡ ಅದೇ ಸಮುದಾಯದ ನಾಯಕರಾಗಿ ಗೃಹ ಸಚಿವರಾಗಿ ಪರಮೇಶ್ವರ್ ಇದ್ದಾಗ. ಯಾಕೆ ನೋಡಿ, ಈಗ ಹೋಗಿರ್ತಕ್ಕ ದೂರಿನಲ್ಲಿ ಅವರು ಅವ್ಯಾಚ್ಯ ಶಬ್ದ ಉಪಯೋಗಿಸಿದ್ರು ಅಥವಾ ಇದನ್ನು ನಿಂದನೀಯ ಪದ ಉಪಯೋಗಿಸಿದ್ರು ಅನ್ನೋದಾದ್ರೆ ಅದು ಒಂದು ಕೂಲಂಕುಷ ಪರಿಶೀಲನೆ ಮಾಡ್ತಾರೆ. ಯಾರು ಅಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ ಇರ್ತಾರೆ, FIR ಆಗ್ತಾರೆ, ಅವ್ರು ತನಿಖೆ ಮಾಡ್ತಾರೆ, ಅವರು ಅದನ್ನು ಕೂಲಂಕುಷ ಪರಿಶೀಲನೆ ಮಾಡ್ತಾರೆ. ಮೇಲ್ನೋಟಕ್ಕೆ ಅದು ಇಲ್ಲ, ಅದಕ್ಕೆ ಸಾಕ್ಷ್ಯ ಸಿಗೋದಿಲ್ಲ ಅಂತ ಅನ್ನೋದಾದ್ರೆ ಅವ್ರು ಇನ್ನೂ ಕೂಲಂಕುಷ ಪರಿಶೀಲನೆ ಮಾಡಿ ಚೆನ್ನಾರೆಡ್ಡಿ ಅವರ ಭಯ ಆಗುತ್ತಾ? ಯಾವುದಿಲ್ಲ, FIR ಆಗಿದೆಯಲ್ಲ, ಯಾವುದೇ ರಾಜಕಾರಣಿ ಶಾಸಕ ಆಗ್ಲಿ ದಲಿತ ವಿರೋಧಿ ಸರ್ಕಾರ ಬಿಜೆಪಿ ಈಗ